ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಸ್ಮೆಲಿ ಫಾರ್ಮಿಂಗ್ 24. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಾವು ಒಂದಷ್ಟು ಕೋಳಿ ಕಾವು ಕುರಿಸಿದ್ದೋ. ಸೊ ಅದು ಮರಿ ಮಾಡಿದೆ. ಸೊ ಅದ್ರ ಬಗ್ಗೆ ಅದು ತೋರಿಸೋಣ ಬನ್ನಿ. ನೋಡಿ, ನಾವೇನಕ್ಕೆ ಬಾಳೆ ಗದ್ದೆಗೆ ಸಿಂಪ್ಲರ್ ಹಾಕಿದ್ದೀವಿ ಅಂದರೆ ನೋಡ್ತಿರ್ಬೋದು, ಕಾಣಿಸ್ತಿದೆಯಾ ಸಿಂಪ್ಲರು. ಒಂದು ಬಾಳೆ ಗಿಡಕ್ಕೆ ನೀರು ಆಯ್ತದೆ, ಇನ್ನೊಂದು ಮೇಯ್ನಾಗಿ ತುಂಬ ಬಿಸಿಲಿದೆ, ಕೋಳಿಗಳಿಗೆ ಜಾಗ ತಂಪಿರಬೇಕು ಮತ್ತು ನೆರಳಿರಬೇಕು, ತಣ್ಣಗಿರ್ಬೇಕು ಕೋಳಿಗಳಿಗೆ. ಅದಕ್ಕೋಸ್ಕರ ಸಿಂಪ್ಲರ್ ಹಾಕಿದ್ದೀವಿ. ಈ ಥರ ಯೂಸ್ ಮಾಡ್ಕೊತಾರೆ, ತುಂಬ ಅನುಕೂಲ ಕೋಳಿಗಳಿಗಂತೂ. ನಾಟಿ ಕೋಳಿ ಸಾಕಿದರೆ ಏನಕ್ಕೆ ಹೊರಗಡೆ ಬಂದವು ಮತ್ತು ಇನ್ನೊಂದು ಹುಳಗಳು ಮತ್ತು ಗರಿಕೆ ಎಲ್ಲ ಚಿಗುರುತ್ತವೆ. ಈ ಥರ ಆಗ್ತಾಗಲ್ಲ, ಹುಳಗಳು ಉತ್ಪತ್ತಿ ಐತೆ ಮತ್ತು ಗರಿಕೆ ಬರ್ತವೆ, ಮತ್ತು ಕೋಳಿಗಳು ಕೂಡ ತಂಪಾಗಿ ಕೂತ್ಕೊಳ್ತ ಕಡೆ. ನೋಡಿ ಇಲ್ಲೆಲ್ಲ ಹಾಕಿದ್ದೀವಿ. ಯಾವ ರೀತಿ ಕೋಳಿಗಳೆಲ್ಲ ನೋಡಿ, ನಮ್ಮ ಬಾಳೆ ಗಿಡ ಯಾವ ರೀತಿ ತಿಂದಿದೆ ಅಂತ ಕೋಳಿಗಳು. ಸೊ ಬಿಸಿಲೇ ಹೋಗಿ ಹಸಿರು ಸಿಗೋಲ್ಲ. ಈ ಥರ ಬಾಳೆ ಗಿಡ ಹಾಕೊಂಡಿದ್ರೆ ಕಿತ್ಕೊಂಡು ಎಲ್ಲ ಒಂಚೂರು ಬಿಡನೆ ತಿನ್ಕೊಂಡಿರ್ತವೆ. ನೋಡ್ತಿರ್ಬೋದು ನೋಡಿ, ಈ ಥರ ತೇವಾಂಶ ತಣ್ಣಗೆ ಭೂಮಿ ತೇವಾಂಶ ಇದ್ದರೆ ಕೋಳಿಗಳ ಬಂದು ಈ ಥರ ಕೆರ್ಕೊಂಡು ತಿಂತಾ ಇರ್ತವೆ ಮರಿಗಳೆಲ್ಲ. ನೋಡಿ ಯಾವ ರೀತಿ ಇದೆ. ಬನ್ನಿ ಇವಾಗ ಮನೆ ಒಳಗಡೆ ಹೋಗೋಣ. ಅಲ್ಲಿ ಅದು ಮರಿ ಮಾಡಿದ್ದೀರಾ, ತೋರಿಸ್ಕೊಡ್ತೀನಿ ಹಂಗೆ. ರುಕೋ ಜರಾ ಸಬರ್ ಕರೋ, ಬೋಲಾ ಧಕ್ಕಾ ಬುಕ್ಕಿ ನೈ ಕರ್ನೆ ಕಾ. ನೋಡಿ ಕೋಳಿಗಳಲ್ಲಿ ಭತ್ತ ಮತ್ತು ಅಕ್ಕಿ ಹುಚ್ಚು ರಾಗಿ ಎಲ್ಲ ಹಾಕಿದ್ದೀವಿ, ಮೇಯ್ತಿದೆ ಕೋಳಿಗಳನ್ನ. ಬನ್ನಿ ಮನೆ ಒಳಗಡೆ ಹೋಗೋಣ. ನೋಡಿ ಇಲ್ಲೊಂದು ಬೆಚ್ಚ ಕೋಳಿ ಇದೆ, ಕೋಳಿ ಜೊತೆ ಮರಿಗಳು, ತಾಯಿ ಕೋಳಿ ಮರಿ ಕೋಳಿ ಎಲ್ಲ ಮೇಯ್ತಿದೆ. ಬಂತು ಅಂದರೆ ನೋಡಿ, ಇಲ್ಲೊಂದು ಕಾವು ಕೊಡಿಸಿದ್ದೀವಿ ಮರಿ. ನೋಡಿ ಇದೊಂದು ಬ್ಯಾಚ್ ಮರಿ, ಇದರಲ್ಲಿ ಒಂದು 10-11 ಮರಿ ಇರಬೇಕು. ಇದೊಂದು ಬ್ಯಾಚ್ ಮರಿ ಐತೆ. ಹಾಗೆಯೇ ಬನ್ನಿ ಇವಾಗ ತೋರಿಸ್ಬೇಕಂತಾರೆ ಬ್ಯಾಚ್ ಮರಿಗಳು. ಇದು ಇಲ್ಲೊಂದು ಕಾವು ಕೂರಿಸಿದ್ದೀವಿ, ನೋಡ್ತಿರ್ಬೋದು. ಅಲ್ಲೊಂದು ಮರಿ ಮಾಡಿದೆ, ಅದು ಏನಾಗಿದೆ ಸತ್ತೋಗಿದೆ ಮರಿ. ಒಂದು ತುಂಡ್ಬಿಟ್ಟಿದ್ದಿಲ್ಲ, ಸತ್ತೋಗಿದೆ. ಇನ್ನೂ ಮರಿ ಮಾಡಿಲ್ಲ, ಮೊಟ್ಟೆಗಳೆಲ್ಲ ಹಂಗೆ ಇದೆ. ನೋಡ್ತಿರ್ಬೋದು ನೋಡಿ, ಎಲ್ಲ ಮೊಟ್ಟೆಗಳೆಲ್ಲ ಹಂಗೆ ಇದೆ, ಸತ್ತಿಲ್ಲ. ಅದು ಜೀವ ಆಡ್ತಿದ್ದೆ ಮರಿ, ಇವಾಗ ಹೊಡೆದಿರೋದು ಅನಿಸುತ್ತೆ, ಸರಿಯಾಗುತ್ತೆ. ಸೊ ಅದು ಹಂಗೆ ಮುಚ್ಚಿಬಿಟ್ಟೆ ಬಾಣಲಿನ. ಹಾಗೆ ಇಲ್ಲಿ ಬಂದರೆ ನೋಡಿ, ಇಲ್ಲಿ ಇದು ಪೂರ್ತಿ ಮರಿ ಮಾಡಿದೆ. 13 ಮೊಟ್ಟೆ ಇಟ್ಟಿದೆ, 13 ಕೂಡ ಮರಿ ಮಾಡಿದೆ. 13 ಇದೆ ನೋಡಿ. ಇಟ್ಕೊಳಿಕ್ಕೆ ಹೋಗಾಗ್ತಿಲ್ಲ, ಕಚ್ಚಿಡ್ತಿದೆ. ಓ ಇಲ್ಲ ಕಣೋ, 2 ಮರಿ ಐತೆ, 2 ಮೊಟ್ಟೆ ಐತೆ. 15 ಮೊಟ್ಟೆ ಇಟ್ಟಿದ್ದು, ಸಾರಿ 15 ಮೊಟ್ಟೆಗೆ 13 ಮರಿ ಆಗಿದೆ. 2 ಮೊಟ್ಟೆನ ಇದು ಮರಿ ಆಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತಿದ್ದೀನಿ ಅಂದರೆ, ಇಲ್ಲೊಂದು ಕಾವು ಕೂತೈತಿ. ಇನ್ನೊಂದು ಇದು ಸ್ವಲ್ಪ ಡೇಸು ಅದು ಮುಂದೆ 5 ದಿನ ಮುಂಚೆ ಕುಣಿಸಿದ್ದು, 5 ದಿನ ನೈಟಾಗಿ ಕುಣಿಸಿರೋದು. ಅದಕ್ಕೇನು ಮಾಡ್ತೀವಿ, ಆ ಮೊಟ್ಟೆ ಎತ್ತಿ ಅದಕ್ಕೆ ಇಟ್ಬಿಟ್ಟಿದ್ದೀನಿ. ಮರಿ ಆದರೆ ಮರಿ ಮಾಡಲಿ ಅಂತ. ಮರಿ ಮಾಡ್ತು ಅಂದರೆ ಇನ್ನೊಂದು ಯಾವ್ದಾರು ಕೋಳಿ ಇರುತ್ತೆ, ಅದಕ್ಕೆ ಬಿಟ್ಬಿಡೋದು ಮರಿನ. ಇಲ್ಲ ಅದೇ ಕೋಳಿ ನೋಡ್ಕೊಳ್ಳುತ್ತೆ ಮರಿನ, ಅಷ್ಟೇ. ಮೊಟ್ಟೆ ವೇಸ್ಟ್ ಆಗೋಲ್ಲ. ಲೋಲ್ಡೆ ಆಗಿರೋ ಎಸ್ಬಿಡೋದು. ನೋಡ್ತಿರ್ಬೋದು, ಇಲ್ಲೊಂದು ಕೂತೈತೆ, ಅಲ್ಲೊಂದು. ಸೊ ಹಾಗೆ ಇಲ್ಲಿ ಒಳಗಡೆ ಬಂತು ಅಂದರೆ ಇಲ್ಲಿ ಕೋಳಿ ಮರಿಗಳ ಸಾಮ್ರಾಜ್ಯ. ನೋಡಿ ಇದು ಕೂಡ ಇಲ್ಲೊಂದು ಎಷ್ಟು ಮರಿ ಎಷ್ಟಿದೆ ಅಂತ ಕೌಂಟ್ ಹಾಕಿಲ್ಲ. ಇದು ಒಂದು 11 ಮರಿ ಮಾಡಿರಬೇಕು. ಇದು ಕೂಡ ಮರಿ ಮಾಡಿರ್ಬೋದು, ನೋಡ್ತಿರ್ಬೋದು. ಓ ಇಲ್ಲ, ಇವಾಗ ಮರಿ ಹೊಡೆದಿದೆ, 3 ಮರಿ ಆಗಿದೆ ಇವಾಗ. ಇನ್ನೂ ಅದರಲ್ಲಿ 13 ಮೊಟ್ಟೆ ಐತೆ, 16 ಮೊಟ್ಟೆ ಕೂರಿಸಿದ್ದು ನೋಡಿ. ಇದು ಪೂರ್ತಿ ಮರಿ ಮಾಡಿದೆ. ಇದರಲ್ಲಿ ಕೂಡ 2 ಮರಿ, 1 ಮರಿ ಸತ್ತೋಗಿದೆ. 13 ಕೂರಿಸಿದ್ದು, 13ರಲ್ಲಿ 10 ಮರಿ ಮಾಡೈತೆ. 2 ಮೊಟ್ಟೆ ಹಾಗೆ ಇದೆ, 1 ಮರಿ ಸತ್ತೋಗಿದೆ. ಇದು ಕೂಡ ನೋಡ್ತಿರ್ಬೋದು. ಇದು ಕೂಡ ಲೊಳ್ಳೆ ಆಗಿದೆ. ಇದ್ರ ಅಲ್ಲಾಡಿಸ್ತಾ ಗೊತ್ತಾಗ್ಬಿಡುತ್ತೆ. ಅದರೊಳಗೆ ಅಲ್ಲಾಡಿದ್ರೆ ಲೊಳ್ಳೆ ಆಗಿರುತ್ತೆ. ನೀರಿನಂಗೆ ಅಲ್ಲಾಡಿದ್ರೆ ಮೊಟ್ಟೆ ಅದು ಒಳ್ಳೆ ಅಂತ, ಅದು ಮರಿ ಆಗಲ್ಲ, ತೆಗೆದಿಸ್ಬಿಡ್ಬೇಕು. ಸೊ ಅದರೊಳಗೆ ನೀರನ್ನ ಅಳ್ಳಂತೆ ಪಿಕ ಅಂದರೆ ಅವಾಗದು ಮರಿಯಾಗಿರುತ್ತೆ. ನಾನು ಒಂಚೂರು ಅದಕ್ಕೂ ಹೊಡೆದೆ, ಅದನ್ನು ಕುಟ್ಬಿಟ್ಟು ನೋಡೋದ ಅಂತ ಕೊಟ್ಟೆ. ಆದರೂ ಕೂಡ ಅದು ಒಳ್ಳೆ ಹೊಡಿತಾ ಎಸಿಬೇಕು. ಸೊ ನೋಡ್ತಿರ್ಬೋದು, ಇಲ್ಲಿ 3 ಕೋಳಿ 4 ಕೋಳಿ ಆಯಿತು. ಹಾಗೆಯೇ ನೋಡಿ, ಇಲ್ಲಿ ಲಾಸ್ಟಲ್ಲಿ ಇಲ್ಲೊಂದು ಮರಿ ಆಲ್ರೆಡಿ ಮಾಡಿದೆ. ಇದು ಮರಿ ಮಾಡಿ ಒಂದು 5 ಡೇಸ್ ಆಗಿದೆ. ನೋಡಿದ್ರಬೋದು ಲೆಕ್ಕ ಕೋಳಿಯಲ್ಲಿ ಎಷ್ಟು ಮರಿ ಇದೆ ಅಂತ. ಹಾಗೆ ಇಲ್ಲಿ ಕೆಳಗಡೆ ಬಂತು, ಇಲ್ಲಿ ನೋಡಿ ಇಲ್ಲೊಂದು ಬ್ಯಾಚ್ ಇದೆ ನೋಡಿ, ಅಲ್ಲೊಂದು ಬ್ಯಾಚು, ಇಲ್ಲೊಂದು ಬ್ಯಾಚು. ಇಷ್ಟು ಇವತ್ತಿನ ಲಾಗ್. ಇವತ್ತಿನ ಕತೆ ಇಷ್ಟು. ಮತ್ತೆ ನಾಳೆ ಸಿಗುವ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬಾಯ್.